ಜೀವ ತನ್ನಂತೆ ತಾನು ಸರ್ವರ ಜೀವ ಮನ್ನಿಸಿ ಮೂಕಾದ ಮ್ಯಾಲೆ ಮನ್ನಿಸಿ ಮೂಕಾದ ಮ್ಯಾಲೆ ಇನ್ನೇನೋ ತನ್ನ ತಾನು ತಿಳಿದ ಮೇಲೆ ತನ್ನ ತಾನು ತಿಳಿದ ಮೇಲೆ ಇನ್ನೇನೋ ತಾನೆ ಪೃಥ್ವಿ ಅಪ್ಪು ತೇಜ ತಾನೆ ಪೃಥ್ವಿ ಅಪ್ಪು ತೇಜ ತಾನೆ ವಾಯು ಆಕಾಶಾತ್ಮ ತಾನೆ ವಾಯು ಆಕಾಶಾತ್ಮ ತಾನೆ ಸೂರ್ಯ ಚಂದ್ರ ತಾರೆ ತಾನೆ ಸೂರ್ಯ ಚಂದ್ರ ತಾರೆ ತಾನೆ ತಾನೊಂದಾದ ಮ್ಯಾಲೆ ಇನ್ನೇನೋ ತನ್ನ ತಾನು ತಿಳಿದ ಮೇಲೆ ತನ್ನ ತಾನು ತಿಳಿದ ಮೇಲೆ ಇನ್ನೇನೋ ತಾನೆ ಸಾವಿರ ಲಕ್ಷ ನೂರೆ ತಾನೆ ಲಕ್ಷ ಸಾವಿರ ನೂರು ತಾನೆ ಆರೈದು ನಾಲ್ಕು ಮೂರು ತಾನೆ ಆರೈದು ನಾಲ್ಕು ಮೂರು ತಾನೆ ಎರಡೊಂದಾದ ಮ್ಯಾಲೆ ತಾನೆ ಎರಡೊಂದಾದ ಮ್ಯಾಲೆ ಇನ್ನೇನೋ ತನ್ನ ತಾನು ತಿಳಿದ ಮೇಲೆ ತನ್ನ ತಾನು ತಿಳಿದ ಮೇಲೆ ಇನ್ನೇನೋ ತನ್ನ ತಾನು ತಿಳಿದ ಮೇಲೆ ತನ್ನ ತಾನು ತಿಳಿದ ಮೇಲೆ ಇನ್ನೇನೋ ತನ್ನ ತಾನು ತಿಳಿದ ಮೇಲೆ ಇನ್ನೇನು ಈ ಜಗದಲ್ಲಿ ತನ್ನಂತೆ ಸರ್ವರ ಜೀವ ತಾನೇ ಮೂಕಾದ ಮೇಲೆ ಇನ್ನೇನು ಈ ಜಗದಲ್ಲಿ ಅಂತ ಹೇಳ್ತಾರೆ. ಹಾಗೆ ದೇವರ ಅದಾನೋ ಅಥವಾ ಇಲ್ಲೋ ಅನ್ನುವಂಥದ್ದನ್ನು ಅವರನ್ನು ಇವರನ್ನು ಕೇಳಿ ತಿಳಿದುಕೊಳ್ಳೋದಲ್ಲ, ನಮ್ಮ ಮನಸ್ಸಿನೊಳಗೆ ನಾವು ತಿಳ್ಕೋಬೇಕಂತ. ನಮ್ಮ ಮನಸ್ಸು ದೇವರ ಅದಾನಂತ ತಿಳ್ಕೊಂಡವರು ಅದಾನಂತೇಳಿ ಭಕ್ತಿಯಿಂದ ದೇವರ ಗುಡಿಗೆ ದೇವರ ಜಾತ್ರೆಗೆ ಬಂದೇ ಬರ್ತಾರೆ. ಮತ್ತು ಇಲ್ಲ ಅಂತ ತಿಳ್ಕೊಂಡವ್ರಿಗೆ ನೀವು ಎಷ್ಟರೇ ಕರೀರಿ, ಅವರು ಇಲ್ಲ ಅಂತ ತಿಳ್ಕೊಂಡಾರ ಇಲ್ಲ ಅಂತ ಅನ್ಕೊಂಡಾರ ಅಂದ ಮ್ಯಾಲ ಅದಾನಂದ್ರೆ ಅದು ಸಾಧ್ಯನೇ ಇಲ್ಲ, ಯಾರು ಹೇಳಿದರೂ ಕೇಳಂಗಿಲ್ಲ. ಅಕ್ಬರ್ ಮಹಾರಾಜ ರಾಜ್ಯವನ್ನು ಆಳುವಂಥ ಸಮಯದೊಳಗೆ, ರಾಜನಾಗಿ ದೇಶವನ್ನು ಆಳುವಂಥ ಸಮಯದೊಳಗೆ ಒಂದು ದಿನ ಸಭೆಯೊಳಗೆ 100 ಜನ ಸೇರಿರ್ತಾರೆ. ಅರಮನೆಯ ದರ್ಬಾರಿನೊಳಗೆ ಸಿಂಹಾಸನದ ಮೇಲೆ ಕುಳಿತಂಥ ಅಕ್ಬರ್ ಮಹಾರಾಜ ಆ 100 ಜನ ಏನು ಸೇರಿದ್ರಲ್ಲ ಆ ಜನರ ಮಧ್ಯದೊಳಗೆ ಸಿಂಹಾಸನದ ಮೇಲೆ ಕುಳಿತಂಥ ಅಕ್ಬರ್ ಮಹಾರಾಜ ಪ್ರಶ್ನೆ ಮಾಡಿದಂಥ ಜನರಿಗೆ, ಏನ್ರಪ್ಪ ಭೂಮಿ ಮ್ಯಾಲ ದೇವರ ಅದಾನೋ ಏನು ಇಲ್ಲೋ ಅಂಥೇಳಿ ಪ್ರಶ್ನೆ ಮಾಡ್ದಂತ.
ಜಗತ್ತಿನೊಳಗೆ ಭೂಮಿ ಮೇಲೆ ದೇವರು ಅದಾನೋ ಅಥವಾ ಇಲ್ಲೋ ಅಂತ ಪ್ರಶ್ನೆ ಮಾಡಿದಾಗ ಯಾರೂ ಎದ್ದು ನಿಲ್ಲಲಿಲ್ಲ, ಯಾರೂ ಉತ್ತರ ಕೊಡಲಿಲ್ಲ, ಯಾರೂ ಹೇಳಲಿಲ್ಲ. ಆದ್ರೆ ಅಕ್ಬರ ಮಹಾರಾಜನ ರಾಜಧಾನಿಯೊಳಗ, ರಾಜನ ಆಳ್ವಿಕೆಯೊಳಗ ಮಂತ್ರಿಯಾದಂಥ ಬೀರಬಲ ಎದ್ದು ನಿಂತಂತಾನಂತ, ಅಕ್ಬರ ಮಹಾರಾಜ ಭೂಮಿ ಮೇಲೆ ದೇವರು ಅದಾನ, ಜಗತ್ತಿನೊಳಗ ದೇವರು ಅದಾನ ಅಂತ ಹೇಳಿ ಯಾವಾಗ ಬೀರಬಲ ಉತ್ತರ ಕೊಟ್ಟ, ಮತ್ತೊಂದು ಪ್ರಶ್ನೆ ಮಾಡ್ತಾನೆ ಅಕ್ಬರ ಮಹಾರಾಜ. ಏನಂತ? ಏನೋ ಬೀರಬಲ್ಲ, ಭೂಮಿ ಮೇಲೆ ದೇವರು ಅದಾನಂತೆ, ಆ ದೇವರನ್ನು ತೋರಿಸು ನನಗೆ, ನಾನು ನೋಡಬೇಕು ಅಂದ. ದೇವರು ಅದಾನಂತೆ ಮಗನ, ತೋರಿಸಿ ಕರ್ಕೊಂಡು ಬಾ ಅವನಿಗೆ. ಅವನ ಕಣ್ಣು, ಅವನ ಮೂಗ, ಅವನ ಕೈ, ಅವನ ಕಾಲ, ಅವನ ಶರೀರ ಹೆಂಗದ ನೋಡಬೇಕು. ಅದಾನಂತ ಹೇಳಿದಲ್ಲ, ಕರ್ಕೊಂಡು ಬಾ ಅಂದ. ಎಲ್ಲಿಂದ ಕರ್ಕೊಂಡು ಬರಬೇಕ್ರಿ? ಏನೋ ರಾಜ ಕೇಳ್ಯಾನ, ಉತ್ತರ ಕೊಟ್ಟರೆ ಶಹಬಾಸ್ಗಿರಿ ಕೊಡ್ತಾನ, ಹೌದವ ಮಂತ್ರಿ ಅಂತಾನಂತೇಳಿ ನಾ ಸುಳ್ಳ ಎದ್ದು ನಿಂತು ಅದಾನಂತ ಹೇಳಬಿಟ್ಟಲ್ಲಪ್ಪ, ಇದು ಏನು ಬತ್ತು ಕರ್ಮ ಅಂದವ ಮನಸ್ಸಿನಾಗೆ. ಅದಾನಂತ ಹೇಳ್ಯಾನ, ಕರ್ಕೊಂಡು ಬಂದು ತೋರಿಸು, ನಾನು ಎದುರಿಗೆ ಕರ್ಕೊಂಡು ಬಾ ಅಂದಾಗ ಬೀರಬಲ ತಲೆ ತಗ್ಗಿಸ್ಕೊಂಡು ಅರಮನೆ ಸಭೆಯೊಳಗೆ ನಿಂತಾನ. ರಾಜ ಒಂದು 5 ನಿಮಿಷ ನೋಡ್ದ, ದೇವರ ಅದಾನಂತ ಹೇಳಿದ ಬೀರಬಲ ಯಾವಾಗ ದೇವರನ್ನು ಕರ್ಕೊಂಡು ಬರಲಿಲ್ಲ, ತೋರಿಸ್ಲಿಲ್ಲ. ಸಿಟ್ಟಿಗೆ ಬಂದ ಬೀರಬಲ್ಲನ ನೋಡಿ ಅಕ್ಬರ ಮಹಾರಾಜ ಅಂದಂತ, ಲೇ ಬೀರಬಲ್ಲ, ದೇವರ ಅದಾನಂತ ಹೇಳಿದ ಮಗನ, 3 ದಿನದಾಗ ದೇವರನ್ನು ಕರ್ಕೊಂಡು ಬರಲಿಲ್ಲ ಅಂದ್ರೆ ನಿನ್ನ ತಲೆ ಕತ್ತರಿಸ್ತೀನಿ ಅಂತ ಆಜ್ಞೆ ಮಾಡ್ದ. ನೀ ಹ್ಯಾಂಗೆ ಹೇಳಿದ ಮಗನ, 100 ಮಂದಿ ಮಧ್ಯದೊಳಗೆ ದೇವರ ಅದಾನಂತ ಹೇಳಿದೆ, 3 ದಿನದಾಗ ಕರ್ಕೊಂಡು ಬರಲಿಲ್ಲ ಅಂದ್ರೆ ನಿನ್ನ ತಲೆನೇ ಇಡಂಗಿಲ್ಲ, ಕಡ್ದು ಹಾಕ್ತೀನಿ ಕಡಿ ಅಂತೇಳಿ ರಾಜ ಆಜ್ಞೆ ಮಾಡ್ದ. ಸರಿ ಮತ್ತು ತಲೆ ತೆಗೆಸ್ಕೊಂಡು ತನ್ನ ಮನೆ ಹಾದಿ ಹಿಡ್ದ ಬೀರಬಲ್ಲ. ಸಭೆ ನಡೆದಿತ್ತು. ರಾಜ ಸಾವಿರಾರು ಜನ ಇದ್ದರು. ಬೀರಬಲ್ಲ ಸಭೆಯನ್ನು ಅರ್ಧಕ್ಕೆ ಬಿಟ್ಟು ಮನೆಗೆ ಹೊಂಟಾನ. ಅಂಗಳದಾಗ ಬೀರಬಲ್ಲನ ಮಗಳು ಆಟ ಆಡ್ತಿತ್ತು ತನ್ನ ಮನೆ ಅಂಗಳದಾಗ. ಒಂದು 8-10 ವರ್ಷದ ಮಗಳು ಬೀರಬಲ್ಲಗ. ಗೆಳತಿಯರ ಸಂಗಟ ತನ್ನ ಮನೆ ಅಂಗಳದಾಗ ಆಟ ಆಡ್ಕೊಂಡು ಬೀರಬಲ್ಲನ ಮಗಳು ನಿಂತಾದ. ಇವ ಅಪ್ಪ ಅದವ ಬೀರಬಲ ಅರಮನೆಯಿಂದ ತಲೆ ತೆಗೆಸ್ಕೊಂಡು ಬರಾಗತ್ತನ ತನ್ನ ಮನೆ ಕಡೆ. ಮನೆ ಹತ್ರ ಬರೋದಕ್ಕ ದಿನಾಲು ಮನೆ ಹತ್ರ ಬರ್ತಿದ್ದ, ಒಳಗೆ ಹೋಗ್ತಿದ್ದ. ಮನೆ ಹತ್ರ ಬಂದನ ಬೀರಬಲ್ಲ, ಇನ್ನೇನು ಮನೆ ಒಳಗೆ ಹೋಗ್ಬೇಕಂತನ ಅವನ ಮಗಳು ಕೈ ಅಡ್ಡ ಹಿಡಿದು ಹೋಗಬೇಡ ನಿಂದ್ರು ಅಂದಳಕ್ಕಿ. ಹೋಗಂಗಿಲ್ಲ, ನೀ ದಿನ ಅರಮನೆಯಿಂದ ಬರೋ ಮುಂದೆ ನಕ್ಕೊಂತ ಬರ್ತಿದ್ದಿ, ಖುಷಿಯಿಂದ ಬರ್ತಿದ್ದಿ. ತಲೆ ಎತ್ಕೊಂಡು ಬರುವಂತ ನೀ ತಲೆ ತಗ್ಗಿಸ್ಕೊಂಡು ಬರಾಕತ್ತಿದಿ, ನಕ್ಕೊಂತ ಬರವ ನೀ ಮುಖ ಸಪ್ಪಗೆ ಮಾಡಿದೆ ಅಂದ್ರೆ ಏನಾಗ್ಯದ ಹೇಳು ಅರಮನೆಯೊಳಗ, ಆಮೇಲೆ ಮನೆ ಒಳಗೆ ಹೋಗನಿ ಅಂಥೇಳಿ ಬೀರಬಲ್ಲನ ಮಗಳಂತದ. ಇವ ರಾಜ ದೇವರ ಅದಾನೇನಂತ ಕೇಳ್ದ. ಅದಾನಂತೇಳಿ ನಾ ಉತ್ತರ ಕೊಟ್ಟ, ಕರ್ಕೊಂಡು ಬಂದು ತೋರ್ಸನಗತ್ತಾನ. 3 ದಿನದಾಗ ತೋರಿಸ್ಲಿಲ್ಲ ಅಂದ್ರೆ ಈ ನಿಮ್ಮ ಅಪ್ಪನ ತಲೆ ಕಡ್ದು ಹಾಕ್ತೀನಿ ನನ್ನ ರಾಜ, ಅದಕ್ಕೆ ಚಿಂತೆ ಮಾಡಕತ್ತೀನಿ. ನಗತದಂತ ಬೀರಬಲ್ಲನ ಮಗಳು. ನಿನಗ ಹುಚ್ಚ, ಆ ರಾಜಾಗನು ಹುಚ್ಚ, ಇಬ್ಬರಿಗೆ ಬುದ್ಧಿನೇ ಇಲ್ಲ, 2 ಬುದ್ಧಿಗೇಡುಗಳೇ ಕೂಡಿರಿ. ಅವ ರಾಜ ಪ್ರಶ್ನೆ ಕೇಳಿದ, ಅವನು ಹುಚ್ಚದನ, ಉತ್ತರ ಹೇಳಿದ ನೀನು ಹುಚ್ಚದಿ. ಆ ರಾಜಾಗ ನೀ ಹೇಳಿದ ದೇವರು ತೋರ್ಸಕ 3 ದಿನ ಎದಕ್ಕೆ ಬೇಕು? 3 ನಿಮಿಷದಾಗ ಆ ದೇವರನ್ನು ತೋರಿಸ್ತೀನಿ, ಅರಮನೆಗೆ ನಾನು ಕರ್ಕೊಂಡು ನಡಿ ಅಂತ ಬೀರಬಲ್ಲನ ಮಗಳು. 3 ದಿನ ಎದಕ್ಕೆ ಬೇಕು? 3 ನಿಮಿಷದಾಗ ತೋರಿಸ್ತೀನಿ ಅಂತ. ಸರಿ ಅವ ಅಂತೇಳಿ ಅರಮನೆಗೆ ಕರ್ಕೊಂಡು ಬಂದ. ಅದೇ ಸಿಂಹಾಸನದ ಮೇಲೆ ಇನ್ನ ರಾಜ ಕೂತಾನ. ಮಗಳ ಕೈ ಹಿಡ್ಕೊಂಡು ಬೀರಬಲ್ಲ ಬಂದು ಎದುರಿಗೆ ನಿಂತ. ಏನೋ ಬೀರಬಲ್ಲ, ದೇವರನ್ನ ಕರ್ಕೊಂಡು ಬಾ ಅಂದ್ರ ನಿನ್ನ ಮಗಳ ಕೈ ಹಿಡಿದು ಕರ್ಕೊಂಡು ಬಂದಿದೆಲ್ಲೋ ಅಂದಾಗ ಬೀರಬಲ್ಲ ಅಂದಂತ, ರಾಜ ನಾ ತೋರ್ಸಂಗಿಲ್ಲ ದೇವರ, ನನ್ನ ಮಗಳು ನಿನಗೆ ದೇವರನ್ನು ತೋರಿಸ್ತಾಳ. ಹೌದೇನವ? ನಿಮ್ಮಪ್ಪ ದೇವರ ಅದಾನಂತ ಹೇಳ್ಯಾನ, ಆ ಇರುವಂಥ ದೇವರನ್ನು ತೋರ್ಸಕ್ಕೆ ಬಂದೇನವ ಅಂದ. ಹ್ಞೂ ರಾಜ, ತೋರ್ಸಕ್ಕೆ ಬಂದೀನಿ. ಸರಿ, ಮತ್ತು ಹಂಗೆ ತಂದು ನಿಮ್ಮಪ್ಪ ದೇವ್ರ ಅದಾನಂದನ, ದೇವರನ್ನು ತೋರಿಸು ಅಂತೇಳಿ ರಾಜ ಅಕ್ಬರ ಮಹಾರಾಜ ಅಂದಾಗ, ಸರಿ ರಾಜ, ದೇವರಿಗೆ ತೋರಿಸ್ತೀನಿ. ನೀನೋ ಕುಂತಿದ್ದಲ್ಲ ಕುರ್ಚಿ ಸಿಂಹಾಸನ, ಅದನ್ನು ಮೊದಲು ಬಿಡು. ಅದ್ರ ಮೇಲೆ ಕೂತಿದ್ದೆಲ್ಲ ಅದ್ರ ಮೇಲಿಂದ ಮೊದಲು ಏಳು, ಅಲ್ಲಿದ್ದ ಜಾಗ ಬಿಟ್ಟು ಬಂದು ನಾನು ಎದುರಿಗೆ ನಿಂದರು ಅಂತದು ಬೀರಬಲ್ಲನ ಮಗಳು. ಏನೋ ಸಮೀಪಕ್ಕೆ ಹೋಗಿ ನಿಂತಾಗ ದೇವರನ್ನು ತೋರಿಸ್ತಾಳೇನೋ ಬೀರಬಲ್ಲನ ಮಗಳಂತೇಳಿ ಹತ್ರ ಹೋಗಿ ನಿಂತ. ಸರಿಯವ, ಕುಳಿತಿರುವಂಥ ಸಿಂಹಾಸನ ಬಿಟ್ಟು ಕೆಳಗಿಳಿದು ಬಂದೀನಿ, ನೀನು ಎದುರಿಗೆ ನಿಂತೀನಿ, ದೇವರನ್ನು ತೋರಿಸು ಅಂದವ.
ಸರಿ ರಾಜ, ಒಂದು ಸ್ವಲ್ಪ ಸಮಾಧಾನದಿಂದ ಇರೋ, ನಿನಗೆ ದೇವರನ್ನ ತೋರಿಸ್ತೀನಿ. ಮತ್ತು ಬಂದು ಎದುರಿಗೆ ನಿಂತಿದ್ದಿ, ನಿನ್ನ ಅರಮನೆಯೊಳಗೆ 100 ಆಕಳುಗಳದಾವ, ಒಂದು ಬಟ್ಟಲದೊಳಗೆ ಆಕಳ ಹಾಲು ತರಿಸು ಅಂತೇಳಿ ಬೀರಬಲನ ಮಗಳಂಥದ್ದು ಸೇವಕರಿಗೆ ಹೇಳ್ದ. ರಾಜ ಮೊದಲೇ ಅರಮನೆ ಬೆಳ್ಳಿ ಬಟ್ಟಲಿನೊಳಗೆ ಹಾಲು ತಂದು ಸೇವಕರು ರಾಜನ ಕೈಯಾಗ ಕೊಟ್ಟಾರ. ಅಕ್ಬರ ಮಹಾರಾಜನ ಕೈಯೊಳಗೆ ಬೆಳ್ಳಿ ಬಟ್ಟಲಿನೊಳಗೆ ಹಾಲದವ. ರಾಜ ತಿಳಿದಿದ್ದ ಬೀರಬಲ್ಲನ ಮಗಳ ಹಾಲು ಕುಡಿದು ದೇವರನ್ನ ತೋರ್ಸಂಗೆ ಕಾಣಿಸ್ತಾಳ. ಹಾಲು ಕುಡಿದು ದೇವರನ್ನ ತೋರಿಸ್ತಾಳ ಅಂತೇಳಿ, ಯವ್ವ ನಿನ್ನ ಸಲುವಾಗಿ ಹಾಲು ಕೇಳಿದಲ್ಲ, ಬೆಳ್ಳಿ ಬಟ್ಟಲಿನೊಳಗೆ ಹಾಲು ತಂದೀನಿ, ಹಾಲು ಕುಡಿದು ದೇವರನ್ನ ತೋರಿಸಂದಾಗ ಬೀರಬಲ್ಲನ ಮಗಳಂತಾಳಂತ, ಹುಚ್ಚ, ನಾ ಹಾಲು ಕುಡಿದು ದೇವರನ್ನ ತೋರ್ಸಂಗಿಲ್ಲೋ, ನಿನ್ನ ಕೈಯಾಗ ಬೆಳ್ಳಿ ಬಟ್ಟಲಿನೊಳಗೆ ಹಾಲು ಅದಾವಲ್ಲ, ಹಾಲಿನೊಳಗ ತುಪ್ಪ ಅದ ಏನ ಇಲ್ಲ, ನೀ ಹೇಳು ಅಂತದು ಬೀರಬಲನ ಮಗಳು. ನಿನ್ನ ಕೈಯಾಗ ಹಿಡಿದಿದ್ದಲ್ಲ ಹಾಲ, ಅದ್ರಾಗ ತುಪ್ಪ ಅದ ಏನಿಲ್ಲ, ನೀ ಹೇಳು, ನಾ ದೇವರಿಗೆ ತೋರಿಸ್ತೀನಿ ಅಂದಳಕ್ಕಿ. ಅವಾಗ ರಾಜ ಅಂತನಂತ ಅಕ್ಬರ ಮಹಾರಾಜ, दूध में घी है, दूध में घी है ಮಗರ್ ದಿಕ್ತಾ ನಹಿ ಹೇ ಅಂತೇಳಿ ಉತ್ತರ ಕೊಡ್ತಾನಂತ ಅಕ್ಬರ ಮಹಾರಾಜ. ಹಾಲಿನೊಳಗ ತುಪ್ಪದ ಕಣ್ಣಿಗೆ ಕಾಣಂಗಿಲ್ಲ. ಅಲ್ಲೋ ರಾಜ, ಮತ್ತು ಹಾಲಿನಾಗ ತುಪ್ಪ ಅದ ಅಂತ ಕಣ್ಣಿಗೆ ಯಾಕೆ ಕಾಣಂಗಿಲ್ಲ? ಯವ್ವ, ಹಾಲಿನಾಗಿನ ತುಪ್ಪ ಕಾಣಬೇಕಾದ್ರೆ ಹಾಲಿಗೆ ಸಂಸ್ಕಾರ ಕೊಡಬೇಕಾಗತ್ತದ. ಕರ ಬಿಟ್ಕೊಂಡು ತಂದು ಹಂಗೆ ಹಾಲು ಇಟ್ಟರೆ ತುಪ್ಪ ಆಗಂಗಿಲ್ಲ. ಆ ಹಾಲು ಕಾಯಿಸ್ಬೇಕು, ಆರಿಂದ ಹೆಪ್ಪು ಹಾಕಬೇಕು, ಹಾಲು ಹೋಗಿ ಮೊಸರು ಆಗತ್ತದ, ಮೊಸರು ಹೋಗಿ ಮಜ್ಜಿಗೆ ಆಗತ್ತದ, ಮಜ್ಜಿಗೆಯಾಗ ರೆವಗಿ ಇಟ್ಟು ತಿರುವಿದಾಗ ಬೆಣ್ಣೆ ಅಂತ ಬರ್ತದ. ಮತ್ತು ಅದೇ ಒಲೆ ಮೇಲೆ ಇಟ್ಟು ಒಯ್ದು ಬೆಣ್ಣೆ ಕಾಯಿಸಿದಾಗ ಏನಾಗ್ತದ್ರಿ ವಾ? ಅಂದ್ರೆ ಎಲ್ಲರ ಮನ್ಯಾಗ ಆಕಳ ಎಮ್ಮೆ ಇದ್ದಂಗೆ ಕಾಣಿಸ್ತವೆ, ತುಪ್ಪ ಆಗುತ್ತದೆ. ರಾಜ, ಕೇವಲ ನಿನ್ನ ಕೈಯೊಳಗೆ ಹಿಡಿದಿರುವಂಥ ಬೆಳ್ಳಿ ಬಟ್ಟಲಿನೊಳಗಿರುವಂಥ ಹಾಲಿನೊಳಗಿರುವಂಥ ತುಪ್ಪ ಕಾಣಬೇಕಾದ್ರೆ ಹಾಲಿಗೆ ಸಂಸ್ಕಾರ ಕೊಡ್ಬೇಕಂತೇವೆ. ಹುಚ್ಚ, ಹಾಲಿಗೆ ಸಂಸ್ಕಾರ ಕೊಟ್ಟಾಗ ತುಪ್ಪ ಆಗತ್ತದ, ಗುರುವಿನಿಂದ ಮಾನವ ಸಂಸ್ಕಾರ ಪಡೆದಾಗ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಆಗತ್ತದ ಅಂತ ಹೇಳ್ದಳಂತಕಿ. ಹಾಲಿಗೆ ಸಂಸ್ಕಾರ ಕೊಟ್ಟಾಗ ತುಪ್ಪ ಆಗತ್ತದ, ಗುರುವಿನಿಂದ ಮಾನವ ಸಂಸ್ಕಾರ ಹೊಂದಿದಾಗ ದೇವರ ದರ್ಶನ ಆಗತ್ತದ, ದೇವರ ಅದಾನಂತ ಹೇಳಿ ಮನಸ್ಸು ಹೇಳ್ತದ. ನಾವೆಲ್ಲ ಅಂತೀವಿ, ಬಹಳಷ್ಟು ಜನ ಅಂತಾರೆ, ದೇವ್ರು ಎಲ್ಲದಾನ್ರಿ, ದೇವ್ರು ಏನು ಮಾಡಾಕತ್ತಾನ, ದೇವ್ರು ಯಾವ ದಿಕ್ಕು ನೋಡಾಕತ್ತಾನ, ಹಲವಾರು ರೀತಿ ಪ್ರಶ್ನೆ ಬರ್ತಾವ. ದೇವ್ರು ಎಲ್ಲದಾನಂದ್ರ ನಮ್ಮ ಹೃದಯದೊಳಗೆ ಅದಾನ. ಪಂಪಾ ನದಿಯ ನೀರು ಅಲೆಯಲ್ಲ ನಿನ್ನದು, ತಂಪಾಗಿ ಸುರಿಯುವ ಮಳೆಯಲ್ಲ ನಿನ್ನದು, ಈ ಗಾಳಿ ಈ ನೀರು ನಿಂದ್ರು, ಆ ಮೋಡ ಆ ಮುಗಿಲು ಎಲ್ಲವೂ ನಿನ್ನದಲ್ಲದೆ, ನೀನಿತ್ತ ಬರಬಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು, ನೀ ಕೊಟ್ಟ ಬರಬಲ್ಲವೇ ಓ ಸ್ವಾಮಿ ಈ ನಮ್ಮ ಕಣ್ಣುಗಳು, ಈ ಗಾಳಿ ಈ ನೀರು ಆ ಮೋಡ ಆ ಮುಗಿಲು ಎಲ್ಲವೂ ನಿನ್ನದಲ್ಲದೆ, ನೀನಿತ್ತ ಬರಬಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು. ನೀರು ಅಲೆಯಲ್ಲ ನಿನ್ನದು, ತಂಪಾಗಿ ಸುರಿಯುವ ಮಳೆಯಲ್ಲ ನಿನ್ನದು, ಪಂಪಾ ನದಿಯ ನೀರು ಅಲೆಯಲ್ಲ ನಿನ್ನದು, ತಂಪಾಗಿ ಸುರಿಯುವ ಮಳೆಯಲ್ಲ ನಿನ್ನದು, ಈ ಗಾಳಿ ಈ ನೀರು ಆ ಮೋಡ ಆ ಮುಗಿಲು ಎಲ್ಲವೂ ನಿನ್ನದಲ್ಲದೆ, ನೀನಿತ್ತ ಬರಬಲ್ಲವೇ ಓ ಸ್ವಾಮಿ
ಹೂವು ಹಣ್ಣುಗಳು. ಗಿಳಿಯ ಕೋಗಿಲೆಗಳ ಸ್ವರವೆಲ್ಲ ನಿನ್ನದು, ಪಂಚವದ್ಯ ಮೇಳಲಯವೆಲ್ಲ ನಿನ್ನದು. ಗಿಳಿಯ ಕೋಗಿಲೆಗಳ ಸ್ವರವೆಲ್ಲ ನಿನ್ನದು, ಪಂಚವದ್ಯ ಮೇಳಲಯವೆಲ್ಲ ನಿನ್ನದು. ಈ ರಾಗ, ಈ ತಾಳ, ಈ ಹಾಡು, ಈ ಇಂಪು ಎಲ್ಲವೂ ನಿನ್ನದಲ್ಲದೆ. ನೀನಿತ್ತ ಬರಬಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು. ನಮ್ಮನರ ಜನ್ಮ ನೀ ಕೊಟ್ಟ ವರವು, ಸರ್ವಾಂಗ ಚೇತನ ನೀನಿತ್ತ ವರವು. ಈ ನಮ್ಮನರ ಜನ್ಮ ನೀ ಕೊಟ್ಟ ವರವು, ಸರ್ವಾಂಗ ಚೇತನ ನೀನಿತ್ತ ವರವು. ಈ ತನವು, ಈ ಮನವು, ಆ ಭಕ್ತಿ, ಆ ಮುಕ್ತಿ ಎಲ್ಲವೂ ನಿನ್ನದಲ್ಲದೆ. ನೀನಿತ್ತ ಬರಬಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು. ನೀ ಕೊಟ್ಟ ಬರಬಲ್ಲವೇ ಓ ಸ್ವಾಮಿ ಈ ನಮ್ಮ ಕಣ್ಣುಗಳು. ಈ ಹೂವು ಹಣ್ಣುಗಳು, ಈ ನಮ್ಮ ಕಣ್ಣುಗಳು. ನೀನಿತ್ತ ಬರಬಲ್ಲವೇ ಓ ಸ್ವಾಮಿ ಈ ನಮ್ಮ ಕಣ್ಣುಗಳು, ಈ ನಮ್ಮ ಹೂವು ಹಣ್ಣುಗಳು ಅಂಥೇಳಿ ಬಹಳ ಸುಂದರವಾದಂಥ ಗೀತೆಯನ್ನು ಹಾಡಿದರು. ಅದಕ್ಕೆ ಹೇಳ್ತಾನೆ ಭಗವಂತ ಎಲ್ಲದನಂದರೆ, ದಯೆ ಕರುಣೆಯನ್ನು ಪಡುವಂಥ ಮನುಷ್ಯನ ಹೃದಯದೊಳಗದನಂತ. ದೇವರು ಏನು ಮಾಡ್ತಾನ ಅಂದರೆ, ಅವನ ಒಲುಮೆ ಆದರೆ ಭಿಕ್ಷುಕ ರಾಜನಾಗ್ತಾನಂತೆ, ಶಿವನ ಒಲುಮೆ ತಪ್ಪಿದರೆ ರಾಜನಾದವ ಭಿಕ್ಷುಕ ಆಗ್ತಾನಂತ. ಇದನ್ನೇ ಮಾಡ್ತಾನಂತ. ಇನ್ನು ಭಗವಂತ ಯಾವ ದಿಕ್ಕನ್ನು ನೋಡ್ತಾನ ಅಂದರೆ, ಅವ ಸರ್ವಾಂತರಯಾಮಿ. ಈ ದೀಪ ಹಚ್ಚಾರೀಗ ಇಲ್ಲಿ ಮಲ್ಲಯ್ಯನ ಮುಂದೆ, ಭ್ರಮರಾಮ ಮಲ್ಲಿಕಾರ್ಜುನನ ಮುಂದೆ, ತೊಟ್ಟಿಲನ ಮುಂದೆ ದೀಪ ಹಚ್ಚಾರ. ಅದು ಯಾವ ದಿಕ್ಕಿಗೆ ಬೆಳಗಾಕತ್ತದ, ಯಾವ ದಿಕ್ಕು ನೋಡಕತ್ತದ ಅಂದರೆ ಯಾರಿಂದಾದರೂ ಹೇಳಕ್ಕೆ ಸಾಧ್ಯ ಅದ ನನ್ರಿ? ಇಡೀ ಜಗತ್ತು ಎಲ್ಲ ದಿಕ್ಕುಗಳನ್ನು ನೋಡ್ಕೊಂತ ಪ್ರತಿಯೊಂದು ಜೀವರಾಶಿಯೊಳಗಿರ್ತಾನಂತ. ಅರಳಿ ನಿಂತಿರುವ ಹೂವಿನಂದದಲ್ಲಿ, ಆಡಿ ನಗುವಂಥ ಮಗುವಿನ ನಗುವಿನಲ್ಲಿ, ಗುಡಿಯ ಗಂಟೆಯಲ್ಲಿ ಮಧುರವಾದಂಥ ಮಾತಿನಲ್ಲಿ ಆ ದೇವರು ತುಂಬಿರ್ತಾನಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಶರಣರು ಎಷ್ಟು ಸುಂದರವಾಗಿ ಹೇಳ್ತಾರಂದ್ರೆ, ಕಹಿ ತೊಳೆದ ಮನದಲ್ಲಿ ತಮಬಳೆದ ತಲೆಯಲ್ಲಿ ದೇವನಿರುವನು, ಮಹಾದೇವನಿರುವನು. ತಾಯಿ ತಂದೆ ಪಾದದಲ್ಲಿ, ಗುರು ಹಿರಿಯರ ಸೇವೆಯಲ್ಲಿ, ಮಧುರ ಮಧುರ ಮಾತಿನಲ್ಲಿ ಆ ದೇವನಿರುವನು ಅಂತ ಹೇಳ್ತಾರ. ಅಂಥ ದೇವರನ್ನು ಹುಡುಕಿ 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 ಜಗತ್ತಿನೊಳಗೆ ದೇವರಾದವರೇ ಶರಣರು, ಸಂತರು, ಮಹಾತ್ಮರು, ಶಿವಯೋಗಿಗಳು. ಶಿವಯೋಗಿಗಳ, ಶರಣರ, ಸಂತರ, ಮಹಾತ್ಮರ ಜೀವನ ಅನ್ನೋದು ಸಾಮಾನ್ಯವಲ್ಲ. ಸೊನ್ನಲಗೆಯ ಸಿದ್ದರಾಮ ಇವತ್ತು ಪಾವನ ಪುಣ್ಯಕ್ಷೇತ್ರ ಸೊಲ್ಲಾಪುರವಾಗಬೇಕಾದ್ರೆ, ಸೊನ್ನಲಗೆಯ ಸಿದ್ದರಾಮ ಹುಟ್ಟಿ ಬಂದಿದ್ದು ಯಾವ ವರ್ಷಕ್ಕೆ? ತಾಯಿಗೆ 60 ವರ್ಷ ಆಗಿತ್ತು, ಸುಗ್ಗಲಾದೇವಿಗೆ 60 ವರ್ಷ, ಸಿದ್ದರಾಮನ ತಂದೆ ಮುದ್ದಾರನಿಗೆ 80 ವರ್ಷ. ಇಡೀ ಸೊನ್ನಲಗಿಯಪುರದ ಗ್ರಾಮದ ಜನ ಅಂತಿರತ್ತ 60 ವರ್ಷದ ಮುದುಕಿ ಆಗ್ಯಾಳ, ಈಗೆಲ್ಲಿ ಮಗುವಿನ ತಾಯಿ ಆಗತ್ತಾಳಂತೀರಂತ. 60 ವರ್ಷದ ಇಳಿ ವಯಸ್ಸಿನೊಳಗೆ ಮಗುವಿಗೆ ಜನ್ಮ ನೀಡಿದಳು, ಅವನಿಗೆ ಸಿದ್ದರಾಮ ಅಂತ ಹೆಸರಿಟ್ಟಳು. ಎಷ್ಟು ವರ್ಷ ಮಾತಾಡಲಿಲ್ಲ ಅಂದ್ರೆ
ಶ್ರೀಶೈಲದ ಮಲ್ಲಿಕಾರ್ಜುನ ಸೊನ್ನಲಿಗೆಗೆ ಬಂದು ಮೊಸರನ್ನ ಬುತ್ತಿ ಬೇಡುವ ತನಕ ಮಾತೇ ಆಡಲಿಲ್ಲ ಸಿದ್ದರಾಮ. ಶರಣರ ಜೀವನ ಅಂದರೆ ಸಾಮಾನ್ಯವಲ್ಲ. 40 ಬಾಡ ಗ್ರಾಮದೊಳಗ ದೊಡ್ಡಯ್ಯ ರುದ್ರಮ್ಮ ತಾಯಿಯ ಪುಣ್ಯ ಗರ್ಭದಿಂದ ಗಂಡು ಮಗು ಹುಟ್ಟಿದಂಥ ಕ್ಷಣದೊಳಗ ಎಲ್ಲರಿಗೆ ಆನಂದ ಆಗಕತ್ತದ. ಬಹಳ ವರ್ಷದ ಮೇಲೆ ಮಕ್ಕಳಾಗಲಾರದಂಥ ರುದ್ರಮ್ಮ ತಾಯಿ ಗಂಡು ಮಗುವಿಗೆ ಜನ್ಮ ನೀಡ್ಯಾಳ ಅಂತೇಳಿ ಇಡೀ ಊರ ಜನ ಹಾಡಿ ಹೊಗಳಿ ಕೊಂಡಾಡಕತ್ತದ, ಗುಣಗಾನ ಮಾಡಕತ್ತದ, ಸಂತೋಷ ಪಡಕತ್ತಾರ. ಆದರೆ ಶರಣರ ಲೀಲೆ ಜಗದೊಳಗ ಎಷ್ಟಂತ ಹೇಳಬೇಕೋ, ಹುಟ್ಟಿದಂಥ ವೀರೇಶ್ವರ ಶರಣರು ತಾಯಿಯ ಗರ್ಭದಿಂದ ಭೂಮಿಗೆ ಬಂದ ತಕ್ಷಣ ಕಣ್ಣು ತೆರೆಯಲಾಗ್ಯಾರ, ಅಳಲಾಗ್ಯಾರ, ತಾಯಿ ಎದೆ ಹಾಲು ಕುಡಿಯಲಾಗ್ಯಾರ. ಬಹಳಷ್ಟು ಜನ ತಾಯಿ ಅಂದರೆ ಗೊತ್ತಿರ್ತದ. ಹುಟ್ಟಿದ ತಕ್ಷಣ ಕೂಸ ತಾಯಿ ಗರ್ಭದಿಂದ ಈ ಭೂಮಿಗೆ ಬಂತು ಅಂದರೆ ಹೆಂಗೆ ಬರ್ತದ್ರಿ ಕೂಸ? ಕುಣ್ದ್ಯಾಡ್ಕೊಂತ ಜಿಗದ್ಯಾಡ್ಕೊಂತ ನಕ್ಕೊಂತ ಬರ್ತದ ಮಾಡಿರನು? ಹುಟ್ಟಿದ ತಕ್ಷಣ ತಾಯಿ ಗರ್ಭದಿಂದ ಹುಟ್ಟ್ಯಾದ ಅನ್ನೋದ್ರೊಳಗೆ ಮೊದಲಿಗೆ ಆ ಮಗು ಮಾಡೋದೇ ಏನು? ಅಳೋದೆ. ಎಷ್ಟು ಜೀವನ ವಿಚಿತ್ರ ನೋಡ್ರಿ. ಹುಟ್ಟಿದಾಗ ಈ ಭೂಮಿಗೆ ತಾಯಿ ಗರ್ಭದಿಂದ ಬರೋ ಮುಂದೆ ಅಳ್ಕೊಂತ ಬರ್ತೀವಂತ, ಮುಂದೆ ಈ ಭೂಮಿಯನ್ನು ಬಿಟ್ಟು ಹೋಗೋ ಮುಂದೆ 100 ಜನರಿಗೆ ಅಳಿಸ್ಕೊಂತ ಹೋಗ್ತೀವಂತ. ಜೀವನ ಎಷ್ಟು ವಿಚಿತ್ರ. ಹುಟ್ಟಿದ ತಕ್ಷಣ ಮಗು ತಾಯಿ ಗರ್ಭದಿಂದ ಭೂಮಿಗೆ ಬಂತು ಅಂದರೆ ಕಣ್ಣೀರು ಹಾಕ್ತದ, ಅಳ್ತದ. ಆದರೆ ಇಲ್ಲಿ 40 ವಾರ್ಡ್ ಗ್ರಾಮದೊಳಗೆ ರುದ್ರಮ್ಮ ತಾಯಿ ಗಂಡು ಮಗುವಿಗೆ ಜನ್ಮ ನೀಡ್ಯಾಳ. ಮಗು ಅಳಲಾಗ್ಯದ, ಕಣ್ಣು ತೆರೆಯಲಾಗ್ಯದ, ತಾಯಿ ಎದೆ ಹಾಲು ಕುಡಿಯಲಾಗ್ಯದ. ರುದ್ರಮ್ಮ ತಾಯಿ ಮನಸ್ಸಿನಾಗ ಅಂತಾಳ, ಪಕ್ಕದೊಳಗೆ ನಿಂತಿರುವಂತ ದೊಡ್ಡಯ್ಯನವನನ್ನ ಕರೆದು, ಏನ್ರಿ ಭಗವಂತ ಒಂದು ಕೈಲೇ ಕೊಟ್ಟು ಮತ್ತೊಂದು ಕೈಲೇ ಕಸ್ಕೋಕತ್ತಾನಲ್ಲ, 9 ತಿಂಗಳ ಗರ್ಭದ ಗುಡಿಯೊಳಗ ಜೋಪಾನ ಮಾಡಿ ಬೆಳೆಸಿ ಭೂಮಿಗೆ ತಂದೇನೆ, ಮಗು ಅಳಲಾಗ್ಯದ, ಕಣ್ಣು ತೆರೆಯಲಾಗ್ಯದ, ಹಾಲು ಕುಡಿಯಲಾಗ್ಯದ. ಯಾವ ಜನ್ಮದ ಪ್ರಾರಬ್ಧ ಕರ್ಮವೋ ಹುಟ್ಟಿದ ಮಗು ಕಣ್ಣು ತೆರೆಯಲಾಗ್ಯದ, ಹಾಲು ಕುಡಿಯಲಾಗ್ಯದ, ಜೀವರೇ ಅದ ಇಲ್ಲ ನೋಡ್ರಿ, ಮಗು ಬದುಕ್ಯಾದೋ ಏನು ಸತ್ತಾದೋ ನೋಡ್ರಿ ಅಂತೇಳಿ ಮಲಗದಲ್ಲೇ ಬೆಕ್ಕಿ 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 ರುದ್ರಮ್ಮ ತಾಯಿ ಹೇಳಕತ್ರ. ಶಿವನೊಲುಮೆಯಾದ ಮಗುವಿಗೆ ಮರಣವೆಂಬುದು ಬಲು ದೂರ, ರುದ್ರಮ್ಮ ಕಣ್ಣೀರು ಹಾಕಬೇಡ ಅಂತೇಳಿ ದೊಡ್ಡಯ್ಯನವರು ಸಮಾಧಾನ ಮಾಡಕತ್ತಾರ. ಹಡದ ಹೆತ್ತ ಕರುಳು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಸತ್ತು ಹುಟ್ಟುವಂತ ತಾಯಿಯ ಕರುಳು ಕಣ್ಣೀರು ಹಾಕಕತ್ರ. ದೊಡ್ಡಯ್ಯನವರು ಸಮಾಧಾನ ಮಾಡ್ತಿದ್ರು. ಇನ್ನೇನು ಮಾಡೋದು ದಾರಿ ಕಾಣದಾಗಿದೆ ಸದ್ಗುರುವೆ ಅಂತ ಮನಸ್ಸಿನಾಗ ಅನ್ಕೊಂತ ಮನೆಯೊಳಗೆ ಕಣ್ಣೀರು ಹಾಕೋ ಹೆಂಡತಿಗೆ ಸಮಾಧಾನ ಮಾಡಕತ್ತಾರ ದೊಡ್ಡಯ್ಯ ಸ್ವಾಮಿಗಳು. ಮಠದ ಹಿರೇಮಠದ ಮನೆಯ ಗುರುಗಳಾದಂಥ ರಾಮಗಿರಿ ಸ್ವಾಮಿಗಳು ಮನೆ ಬಾಗಿಲಿಗೆ ಬರ್ತಾರ. ಕೊಲುವ ಭಾಷೆ ದೇವನದಾದರೆ, ಕೊಲುವೆನೆಂಬ ಭಾವ ದೇವನಾದದಾರೆ, ಗೆಲುವೆನೆಂಬ ಭಕ್ತಿ ಭಕ್ತನದು ಜಗದೊಳಗೆ. ಕಣ್ಣೀರು ಹಾಕುವಂತ ಹೆಂಡತಿಗೆ ಸಮಾಧಾನ ಮಾಡಕತ್ತಾರ. ಏನು ಮಾಡೋದು ದಾರಿ ಕಾಣಲಾಗ್ಯದ ಅನ್ನೋದ್ರೊಳಗ ದಾರಿ ತೋರುವಂತ ಮುಕ್ತಿ ಪಥವನ್ನು ಕರುಣಿಸುವಂತ ಸಾಕ್ಷಾತ್ ಸದ್ಗುರು ಮನೆ ಬಾಗಿಲಿಗೆ ಬಂದಾನ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತೇಳಿ ಜೋಳಿಗೆಯನ್ನು ಹಿಡಿದು ಮನೆ ಬಾಗಿಲಿಗೆ ಬಂದಾನ. ಪಂಚಾಕ್ಷರಿ ಮಹಾಮಂತ್ರವನ್ನ ಧ್ಯಾನ ಮಾಡ್ಕೊಂತ ದೊಡ್ಡಯ್ಯ ಸ್ವಾಮಿಯ ಮನೆ ಬಾಗಿಲಿಗೆ ರಾಮಗಿರಿ ಸ್ವಾಮಿಗಳ ಮನೆಯ ಗುರುಗಳು ಬಂದು ನಿಂತಾಗ ದೊಡ್ಡಯ್ಯ ಸ್ವಾಮಿ ಹೆಂಡತಿಗೆ ಸಮಾಧಾನ ಮಾಡೋದು ಬಿಟ್ಟು ಓಡೋಡಿ ಬಂದು ಗುರುವಿನ ಪಾದವನ್ನು ಗಟ್ಟಿಯಾಗಿ ಹಿಡ್ದಾನ. ಗುರುವಿನ ಪಾದವನ್ನು ಗಟ್ಟಿಯಾಗಿ ಹಿಡಿದು, ಸಾಕ್ಷಾತ್ ಸದ್ಗುರುವೇ ಕರುಣೆ ತೋರಪ್ಪ, ನನಗೆ ಹುಟ್ಟಿದ ಮಗು ಕಣ್ಣು ತೆರೆಯಲಾಗ್ಯದ, ಹಾಲು ಕುಡಿಯಲಾಗ್ಯದ, ಅಳಲಾಗ್ಯದ. ರುದ್ರಮ್ಮ ಬೆಕ್ಕಿ ಬೆಕ್ಕಿ ಮಲಗದಲ್ಲಿ ಅಳಗತ್ತಾಳ. ಬಾರೋ ನನ್ನ ತಂದೆ, ಬಾರೋ ನನ್ನ ಗುರುವೇ, ಕಣ್ಣೀರು ಒರೆಸಬ ಅಂತೇಳಿ ಬೆಕ್ಕಿ ಬೆಕ್ಕಿ ಅಳುವಂಥ ಹೆಂಡತಿ ಮುಖ ನೋಡಿ ಗುರುವಿನ ಪಾದ ಹಿಡಿದು ದೊಡ್ಡಯ್ಯನವ್ರು ಕರ್ಕೊಂಡು ಹೋಗ್ತಾರೆ. ಹೋದ್ರು. ರಾಮಗಿರಿ ಸ್ವಾಮಿಗಳು ಒಳಗೆ ಹೋಗಿ ನೋಡ್ತಾರ. ಮಂಚದ ಮೇಲೆ ತಾಯಿ ಮಲಗಿದಳು ರುದ್ರಮ್ಮ ತಾಯಿ. ಆ ತಾಯಿಯ ಪಕ್ಕದೊಳಗೆ ಮಗು ಆಗತಾನೆ ಹುಟ್ಟಿದ ಮಗು ಮಲಗ್ಯಾದ, ಕಣ್ಣು ತೆರೆಯಲಾಗ್ಯದ, ಹಾಲು ಕುಡಿಯಲಾಗ್ಯದ, ಅಳಲಾಗ್ಯದ. ಮಗುವಿನ ಮುಖವನ್ನು ನೋಡಿದರು.
ಬಿದಿಗೆಯ ಚಂದ್ರನಂತೆ ಬಳಬಳನೆ ಹೊಳೆಯುವಂತ ಮಗುವಿನ ಮುಖವನ್ನು ನೋಡಿ, ಸೂರ್ಯನ ಶಕ್ತಿ ತೇಜಸ್ಸುಳ್ಳಂತ ಮಗುವಿನ ಮುಖವನ್ನು ನೋಡಿ ಜೋಳಿಗೆ ಒಳಗ ಕೈ ಹಾಕ್ತಾರ ರಾಮಗಿರಿ ಸ್ವಾಮಿಗಳು. ಭಸ್ಮವಿತ್ತು ಕೈಯೊಳಗ ತೆಗೆದುಕೊಂಡು 3 ಬಟ್ಟ ಹಚ್ಚುವಾಗಂತಾರಂತ, ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಅಂಥೇಳಿ ಮಂತ್ರವನ್ನು ಹೇಳ್ತಾರಂತ. 3 ಬಟ್ಟ ವಿಭೂತಿ ಕೈಗೆ ಹಚ್ಕೊಂಡಾರ. ಬ್ರಹ್ಮ ವಿಷ್ಣು ಮಹೇಶ್ವರನನ್ನ ಸ್ಮರಣೆ ಮಾಡ್ಯಾರ. ಭಗವಂತನ ಧ್ಯಾನ ಮಾಡ್ಕೊಂತ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತೇಳಿ ಮಗುವಿನ ಹಣಿ ಮೇಲೆ ವಿಭೂತಿ ಹಚ್ಚಿದ್ರ ಕಣ್ಣು ಮುಚ್ಚಿದ ಮಗು ಕಣ್ಣು ತೆರೆದು ತಾಯಿಯ ಎಲೆ ಹಾಲು ಕುಡಿತದ 40 ವಾಡ ಗ್ರಾಮದೊಳಗ. ಹಣೆಯ ಮೇಲೆ ಭಸ್ಮ ಧರಿಸಿದಾಗ ಮಗುವಿನ ಮೃತ್ಯು ಅನ್ನುವಂಥದ್ದು ದೂರಾಗ್ಯಾದ. ಹೋಗುವಂತ ಪ್ರಾಣ ಮರಳಿ ಬಂದಾದ. ಹೆತ್ತ ತಾಯಿ ರುದ್ರಮ್ಮಳ ಎದೆ ಹಾಲನ್ನು ಕುಡಿದಾಗ ಪಾವನವಾಯಿತು ಧನ್ಯವಾಯಿತು ಗುರುವೇ ನಿನ್ನ ದರ್ಶನದಿಂದ ನಿನ್ನ ಪಾದ ಸ್ಪರ್ಶದಿಂದ ಅಂತೇಳಿ ಗುರುವಿನ ಧ್ಯಾನ ಮಾಡಿ ಆನಂದದಿಂದ ಮನೆಯೊಳಗ ಹುಟ್ಟಿದ ಮಗುವಿಗೆ 13ನೇ ದಿವಸಕ್ಕೆ ಬಹಳ ಸುಂದರವಾಗಿ ಮನೆಯೆಲ್ಲ ತಳಿರು ತೋರಣಗಳಿಂದ ಶೃಂಗಾರ ಮಾಡಿ ಮನೆಯೊಳಗ ತೊಟ್ಟಿಲನ್ನು ಕಟ್ಟಿ ಬಂಧು ಬಳಗದವರನ್ನ ಊರ ಗುರು ಹಿರಿಯರನ್ನ ತಾಯಂದಿರನ್ನ ಮನೆಗೆ ಕರೆಸಿ ರುಚಿಯಾದ ಅಡುಗೆಯನ್ನ ಮಾಡಿ ಹೊಟ್ಟೆ ತುಂಬ ಊಟವನ್ನು ಮಾಡಿಸಿ ತೊಟ್ಟಿಲಿನೊಳಗ ಮಗುವನ್ನ ಹಾಕಿ ಜೋಗುಳ ಪಾಡಿ ವೀರೇಶ್ವರ ವೀರೇಶ ವೀರೇಶ್ವರ ಅಂಥೇಳಿ ಅಂದು ನಾಮಕರಣ ಮಾಡಿದರು. ಅದೇ ವೀರೇಶ್ವರ ಶರಣರ ತೊಟ್ಟಿಲ ಕಾರ್ಯಕ್ರಮ ಇವತ್ತು ಬೆನಕನಹಳ್ಳಿ ಗ್ರಾಮದೊಳಗೆ ಹಿರೇಮಠದೊಳಗ ಸಾಗಿಕೊಂಡು ಬರ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನ ಜೀವನದೊಳಗೆ 3 ಕಟ್ ಅಂತ ಬರ್ತವ್ರಿ. ಇವತ್ತೇನು ಕಟ್ಟ್ಯಾರಲ್ಲ, ಹುಟ್ಟಿದಾಗ ತೊಟ್ಟಿಲ ಕಟ್ಟು ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಜೀವನದೊಳಗೆ ನಾವು ಹುಟ್ಟೀವಿ, ಭೂಮಿ ಮೇಲೆ ಹುಟ್ಟಿ ಬಂದೀವಿ ಅಂದಾಗ ಮೊದಲಿಗೆ ನಮ್ಮ ಜೀವನದೊಳಗೆ ಬರೋದೇ ತೊಟ್ಟಿಲ ಕಟ್ಟು. ಇದು 1ನೇ ಕಟ್ಟು. ಇನ್ನು ಯೌವನಕ್ಕೆ ಬಂದಾಗ ಮದುವೆ ಸಮಯದೊಳಗೆ ಅವಾಗೊಂದು ಕಟ್ಟು ಬರ್ತದೆ. ಮತ್ತು ಈಗ ಹುಟ್ಟಿದಾಗ ತೊಟ್ಟಿಲ ಕಟ್ಟು, ಮದುವೆಯಲ್ಲಿ ಬಾಸಿಂಗ ಕಟ್ಟು, ಕೊನೆಗೆ ಜೀವನದ ಯಾತ್ರೆಯನ್ನು ಮುಗಿಸಿಕೊಂಡು ಹೋಗೋ ಮುಂದೆ ಅದು ಏನಂತ ಎಲ್ಲರಿಗೆ ಗೊತ್ತದ. ಬಹುತೇಕ ಅದಕ್ಕೆ ಏನಂತಿರೋದು ಗೊತ್ತದ. ಇವು 3 ಪ್ರತಿಯೊಬ್ಬ ಮನುಷ್ಯನ ಜೀವನದಾಗ ಬರೆಯಬೇಕು. ಇನ್ನು 4 ಹಗ್ಗಗಳಂಥೇಳಿ ಕಟ್ತಾರೆ ತೊಟ್ಲಿಗೆ. ಯಾಕ್ರಿ 2 ಹಗ್ಗ ಕಟ್ಟಿದ್ರೆ ತೊಟ್ಲು ನಿಂದಿರ್ತದಲ್ಲ. 4 ಹಗ್ಗ ಅಂದರೆ ಕೇವಲ 4 ದಾರಗಳಲ್ಲ, 4 ಹಗ್ಗಗಳಲ್ಲ, 4 ವೇದಗಳದಾವ ಭೂಮಿ ಮೇಲೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ಅನ್ನುವಂಥ 4 ವೇದಗಳದಾವ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವಿಧ ಫಲ ಸಿಗಬೇಕಾದ್ರೆ ಜಗವೆಂಬ ತೊಟ್ಟಿಲಿನೊಳಗ ಆಡಿ ಬೆಳೆದಾಗ ಮುತ್ತೈದೆ ಕೈಯಿಂದ ತೊಟ್ಟಿಲನ್ನು ತೂಗಿಸಿಕೊಂಡು ಹೆಸರನ್ನು ಇಟ್ಟುಕೊಂಡಾಗ ಮನುಷ್ಯನಾಗಿ ಹುಟ್ಟಿದಕ್ಕೂ ಸಾರ್ಥಕ ಆಗುತ್ತದ. ಅಂಥವನಿಗೆ ಸಾಕ್ಷಾತ್ ಮಲ್ಲಿಕಾರ್ಜುನನ ಆಶೀರ್ವಾದ ದರ್ಶನ ಆಗುತ್ತದ. ಅಂಥ ತೊಟ್ಟಿಲನ್ನು ಇವತ್ತು ವೀರೇಶ್ವರ ಶರಣರಿಗೆ ಅಂದು 40 ವಾಡ ಗ್ರಾಮದೊಳಗೆ ಯಾವ ರೀತಿಯೊಳಗೆ ತೊಟ್ಟಿಲ ಕಟ್ಟಿ ಜೋಗುಳ ಪಾಡಿ ನಾಮಕರಣ ಮಾಡಿದರೋ ಅದೇ ರೀತಿಯೊಳಗೆ ಇನ್ನು ಬೆನಕನಹಳ್ಳಿ ಗ್ರಾಮದ ಹಿರೇಮಠದೊಳಗೆ ಮಲ್ಲಿಕಾರ್ಜುನ ಜಾತ್ರೆಯೊಳಗೆ ನಡೆದು ಬಂದಿರುವಂಥ ವೀರೇಶ್ವರ ಶರಣರ ತೊಟ್ಟಿಲ ಕಾರ್ಯಕ್ರಮ ನಡೀತದೆ. ಇನ್ನು ಮುಂದಿನ ಕಾರ್ಯಕ್ರಮ ಗ್ರಾಮದ ತಾಯಂದರು ಅವೇನು ಪ್ರತಿ ವರ್ಷ ತೊಟ್ಟಿಲ ಕಾರ್ಯಕ್ರಮದಾಗ ಏನೇನು ಮಾಡೋದಿರ್ತದೆ, ಅವೇನು ಸಂಪ್ರದಾಯಗಳದಾವ ಅವೆಲ್ಲ ಚಾಚು ತಪ್ಪದೆ ನಮ್ಮ ಮನೆಯೊಳಗೆ ಹೆಂಗೆ ಮಾಡ್ತೇವೆ ಅದೇ ರೀತಿಯೊಳಗೆ ಆ ತೊಟ್ಟಿಲ ಪೂಜೆ ಮಾಡೋದಾಗಿರಬಹುದು. ಮತ್ತು ತೊಟ್ಟಲು ಹುಡುಕೊಬ್ಬರು ತಾಯಂದ್ರೆ ಕೂಡಿಸ್ತಿರ್ತಾರೆ. ಇಲ್ಲಿ ಹ್ಯಾಂಗದ ನಿಮ್ಗೆ ಹ್ಯಾಂಗೆ ಇಲ್ಲಿ ಹ್ಯಾಂಗೆ ಮಾಡ್ಕೊಂಡು ಬಂದರೆ ಹಂಗೆ ಮಾಡಿರಿ, ನಾವು ಹೇಳ್ತೀವಿ ಅವತ್ತು ಮಾಡಬೇಡ್ರಿ. ಆ ತೊಟ್ಟಿಲ ಕಾರ್ಯಕ್ರಮವನ್ನು ಈಗ ತಾಯಂದರು ನಡೆಸ್ಕೊಂಡು ಬರ್ತಾರೆ. ತದನಂತರ ಮತ್ತು ಯಥಾ ಪ್ರಕಾರವಾಗಿ ಪುರಾಣವನ್ನು ನಾವು ನೀವೆಲ್ಲ ಆಲಿಸೋಣ. ವಿಡಿಯೋ ಸ್ಟಾಪ್ ತೆಗಿಯೋದು ಪೂರ ಸ್ಟ್ಯಾಂಡಿಂಗ್ ಇಲ್ಲ.
ಆದಷ್ಟು ಬೇಗ ಬೇಗನೆ ತಾಯಂದರು ಅದು ಏನು ಮಾಡೋರು ಜೋಗುಳ ಪದ ಹಾಡೋರಾಗಲಿ ಏನು ಅವು ನಿಯಮಗಳಿರ್ತಾವ. ಯಾಕಂದ್ರೆ ಇಷ್ಟತನ ಸಂಪಿತ್ರಿಗೆ ಮತ್ತೆ ಗಾಳಿ ಚಾಲು ಆಗ್ಯದ. ಅದಕ್ಕೆ ನಿಧಾನ ಮಾಡಬೇಡ್ರಿ. ಆದಷ್ಟು ಸಮಯ ಎಷ್ಟು ಕಡಿಮೆ ನಾವು ತಗೊಳ್ತೀವಿ ಅಷ್ಟು ಚೆಂದ ಆಗ್ತದೆ ಕಾರ್ಯಕ್ರಮ. ಹಾಗಾಗಿ ತಾಯಂದರು ಆ ಜೋಗುಳ ಪದ ಹಾಡೋದಾಗಲಿ ಏನು ಅವೇನು ಕಾರ್ಯಕ್ರಮಗಳು ತೊಟ್ಟಿಲು ಕಾರ್ಯಕ್ರಮದ ಸಂಪ್ರದಾಯಗಳದಾವ ಬೇಗ ಬೇಗನೆ ಒಂದು 4-5 ಜನ ತಾಯಂದ್ರ ಮುತ್ತೈದೆಯರು ಬಂದು ಆ ಕಾರ್ಯಕ್ರಮವನ್ನು ಬೇಗ ಬೇಗನೆ ನೆರವೇರಿಸಿಕೊಡ್ಬೇಕಾಗಿ ವಿನಂತಿ.